ಶ್ರೀ ಗುರುಭ್ಯೋ ನಮಃ. ವೃಂದಾವನೆ ಮದನವರ್ಧನ ರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರ ಮರುದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯವರದಂ ಪ್ರಣಮಾಮಿ ರಾಮಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಕಾಮಧೇನಿರುಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಶ್ರೀಪಾದೋಭೀಷ್ಟತಃ ಸತಾಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀ ಗುರುಭ್ಯೋ ನಮಃ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇಶಂ ದೇವನಿರ್ಮಿತಂ ಪುಣ್ಯಭೂಮಿಂ ಪ್ರಚಕ್ಷತೆ. ಹಿಮಾಲಯದಿಂದ ಪ್ರಾರಂಭ ಮಾಡಿಕೊಂಡು ಕನ್ಯಾಕುಮಾರಿಯವರೆಗೂ ಇರತಕ್ಕಂತಹ ಈ ಭಾರತ ದೇಶ ಇದು ದೇವನಿರ್ಮಿತವಾದದ್ದು, ಪುಣ್ಯಭೂಮಿ ಎಂಬುದಾಗಿ ಕರೆಯಲ್ಪಡತಕ್ಕಂಥದ್ದಾಗಿದೆ. ಭಾರತ ದೇಶದ ಇಂಚಿಂಚೂ ಕೂಡ ಅತ್ಯಂತ ಪವಿತ್ರತಮವಾಗಿರತಕ್ಕಂಥದ್ದು. ಭಾರತ ದೇಶದ ಮೇಲೆ ಅನೇಕ ಆಕ್ರಮಣಗಳಾದರೂ ಕೂಡ ಇತಿಹಾಸದಲ್ಲಿ ಆ ಭಾರತ ದೇಶದ ಜನ ಆ ಸಂಸ್ಕೃತಿಯನ್ನು ಹಾಗೆಯೇ ಉಳಿಸಿಕೊಂಡು ಬಂದಿದ್ದಾರೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ರಾಮದೇವರ ಪರಮಾನುಗ್ರಹ. ಆದ್ದರಿಂದ ನಾವು ಸಂಕಲ್ಪವನ್ನು ಮಾಡುವಾಗ ಶ್ರೀರಾಮಕ್ಷೇತ್ರೇ ಶಾಲಿವಾಹನ ಶಕೆ ಬೌದ್ಧಾವತಾರೇ ಎನ್ನುವ ಮಾತನ್ನು ಗಮನಿಸಿದಾಗ ರಾಮದೇವರು ಓಡಾಡಿದ ಜಾಗ, ರಾಮದೇವರು ಮೆಟ್ಟಿದ ಭೂಮಿ, ರಾಮದೇವರು ಓಡಾಡಿದ ಜಾಗದ ಮೇಲಿನ ಗಾಳಿ ಅದು ನಮ್ಮ ಮೇಲೆ ಇವತ್ತಿಗೂ ಕೂಡ ಸೋಕ್ತಾ ಇದೆ. ಅದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವುದರಲ್ಲಿ ರಾಮದೇವರ ಕಾರುಣ್ಯ ಅತ್ಯಂತ ಶ್ರೇಷ್ಠವಾದದ್ದು ಅಂತನ್ನುವುದನ್ನು ನಾವು ಮನಗಾಣಬೇಕಾಗಿದೆ. ತನ್ನಿಮಿತ್ತವಾಗಿ ಇನ್ನೇನು ನಾವು ರಾಮಚಂದ್ರ ದೇವರ ಅದ್ಭುತವಾಗಿರತಕ್ಕಂಥ ಜನ್ಮಸ್ಥಳವಾದ ಅಯೋಧ್ಯ ಕ್ಷೇತ್ರದಲ್ಲಿ ಭವ್ಯವಾದ ರಾಮದೇವರ ಒಂದು ದೇವಾಲಯವನ್ನು ನಿರ್ಮಾಣವಾದದ್ದನ್ನು ನೋಡ್ತಾ ಇದ್ದೇವೆ. ಅಂತಹ ಆ ರಾಮದೇವರ ಮಹತ್ವ, ಅಯೋಧ್ಯ ಕ್ಷೇತ್ರದ ಒಂದು ಮಹತ್ವವನ್ನು ಕೂಡ ಸ್ವಲ್ಪ ಹೊತ್ತುಗಳ ಕಾಲ ನಾವು ಚಿಂತನೆ ನಡೆಸ್ತಕ್ಕಂತಹವರಾಗೋಣ. ಮುಖ್ಯವಾಗಿ ಅಯೋಧ್ಯ ನಗರ ಅದು ಸಾಮಾನ್ಯವಾದದ್ದಲ್ಲ. ಅಯೋಧ್ಯ ನಗರದ ಬಗ್ಗೆ ಅಯೋಧ್ಯ ಮಹಾತ್ಮೆ ಅಂತ ಸ್ಕಾಂದ ಪುರಾಣದಲ್ಲಿ ಅದರ ವಿಶೇಷತೆಯನ್ನು ನಾವು ನೋಡ್ತಕ್ಕಂಥವರಾಗ್ತೇವೆ. ಮುಖ್ಯವಾಗಿ ಅದರ ಆ ನಗರದ ನಿರ್ಮಾಣ ಹೇಗಾಯಿತು ಅನ್ನುವುದೇ ಒಂದು ರೋಮಾಂಚನಕಾರಿಯಾಗಿರತಕ್ಕಂತಹ ಘಟನೆ. ಸಾಕ್ಷಾತ್ ಸ್ವಯಂಭುವಮನು ಬ್ರಹ್ಮದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತೇನೆ, ಬ್ರಹ್ಮದೇವರೇ ನೀವು ಜಗತ್ತಿನ ಸೃಷ್ಟಿಯನ್ನು ಮುಂದುವರೆಸು ಅಂತ ನನಗೆ ಆಜ್ಞೆಯನ್ನು ಮಾಡಿದಿರಿ. ಮುಂದುವರೆಸಬೇಕು ಅಂತಾದರೆ ಅದಕ್ಕೊಂದು ಜಾಗ ಬೇಕಲ್ಲ, ನಾವೆಲ್ಲ ವಾಸ ಮಾಡೋದಕ್ಕೊಂದು ಸ್ಥಳ ಬೇಕಲ್ಲ ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಭಗವಂತ ಸ್ವಯಂಭುವ ಮನು ಬಂದಿದ್ದಾನೆ, ಆತನಿಗೆ ಸೃಷ್ಟಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ನಾನು ಸೃಷ್ಟರಾಗಿರತಕ್ಕಂತಹ ಜನ ವಾಸ ಮಾಡುವುದಕ್ಕೊಂದು ಸ್ಥಳ ಬೇಕಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ನಸುನಗತ ಮಂದಹಾಸವನ್ನು ಬೀರುತ್ತಾ ಒಂದು ಮಾತನ್ನಾಡ್ತಾನಂತೆ. ನೋಡು ಬ್ರಹ್ಮ, ಯೋಚನೆ ಮಾಡಬೇಡ, ಈ ವೈಕುಂಠ ನಗರದಲ್ಲಿ ಮುಕ್ತರಿಗೆ ಮಾತ್ರ ಗಮ್ಯವಾಗಿರತಕ್ಕಂತಹ ಅಯೋಧ್ಯ ಎನ್ನುವ ಹೆಸರಿನ ಒಂದು ಪಟ್ಟಣವಿದೆ. ಅದರ ಸನ್ನಿಧಾನದಿಂದ ಕೂಡಿರತಕ್ಕಂಥ ಒಂದು ಪಟ್ಟಣವನ್ನು ವಿಶ್ವಕರ್ಮನ ಮುಖಾಂತರವಾಗಿ ನಿರ್ಮಾಣ ಮಾಡಿಸಲಿ ಅನ್ನುವ ಭಗವಂತನ ಆಜ್ಞೆಯಂತೆ ನಿರ್ಮಿತವಾದ ಪಟ್ಟಣ ಅದು ಅಯೋಧ್ಯ ನಗರ. ಆದ್ದರಿಂದಲೇನೆ ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತದೆ, ತನ್ಮಧ್ಯೆ ನಗರೀ ದಿವ್ಯ ಸಾ ಅಯೋಧ್ಯೇತಿ ಪ್ರಕೀರ್ತಿತ ಆರೂಢ ಯೌವನೈರ್ನಿತ್ಯ ದಿವ್ಯ ನಾರೀ ನರೈರ್ಯುತ. ಅದ್ಭುತವಾಗಿರತಕ್ಕಂತಹ ಮುಕ್ತಸ್ಥಾನ ಅದು ಅಯೋಧ್ಯ ಅಂತ ಕರೆಸಿಕೊಳ್ಳುತ್ತದೆ. ಆದ್ದರಿಂದ ತನ್ಮಧ್ಯೆ ನಗರೀ ದಿವ್ಯ ಅಂದರೆ ವೈಕುಂಠ ಲೋಕದಲ್ಲಿ ಇರತಕ್ಕಂಥ ಮಧ್ಯದಲ್ಲಿರ್ತಕ್ಕಂತಹ ಪಟ್ಟಣ ಅದು ಅಯೋಧ್ಯ ಅಂತ ಕರೆಸಿಕೊಳ್ಳುತ್ತದೆ. ಅಂಥ ಅಯೋಧ್ಯ ನಗರದ ಸನ್ನಿಧಾನದಿಂದ ಕೂಡಿದ ಕ್ಷೇತ್ರ ಅಯೋಧ್ಯ ಹೀಗೆ ನಿರ್ಮಿತವಾಯಿತು. ಹಾಗಾದರಲ್ಲಿ ಸರಿಯೂ ನದಿ ಹೇಗೆ ಬಂತು? ಸರಿಯೂ ಅಂತನ್ನತಕ್ಕಂತಹ ಪುಣ್ಯತೀರ್ಥ ಅಲ್ಲಿ ಹರಿತಕ್ಕಂಥದ್ದಾಗಿದೆ. ಅದು ಹೇಗೆ ಬಂತು ಅಂತಂದಾಗ ಅದೇ ಅಯೋಧ್ಯ ಮಹಾತ್ಮೆಯಲ್ಲಿ ಇನ್ನು ಮುಂದುವರೆದು ಹೇಳ್ತಾರೆ. ವಸಿಷ್ಠ ಋಷಿಗಳು ತಾವು ಇಕ್ಷ್ವಾಕು ವಂಶದ ಆ ಸೂರ್ಯವಂಶದ ಒಂದರ್ಥದಲ್ಲಿ ಕುಲಪುರೋಹಿತರು ಅಂತ ಕರೆಸಿಕೊಳ್ಳತಕ್ಕವರೇನಿದ್ದಾರೆ, ಅಂತಹ ಇಕ್ಷ್ವಾಕು ರಾಜ ವಸಿಷ್ಠರನ್ನು ಕೇಳ್ತಾನಂತೆ. ವಸಿಷ್ಠರೇ, ಒಂದು ಶ್ರೇಷ್ಠವಾದ ತೀರ್ಥ ನಮ್ಮ ನಗರದಲ್ಲಿ ಹರಿಬೇಕಲ್ಲ, ಒಂದು ನದಿ ಹರಿಬೇಕಲ್ಲ, ಅದಕ್ಕೊಂದು ಅನುಗ್ರಹ ಮಾಡಿಸಿ ಅಂತ ಕೇಳಿಕೊಂಡಾಗ ವಸಿಷ್ಠರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡುತ್ತಾರೆ. ಬ್ರಹ್ಮದೇವರು ಮತ್ತೆ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ. ವಸಿಷ್ಠರು ತಪಸ್ಸು ಮಾಡುತ್ತಾ ಇದ್ದಾರೆ, ಅಯೋಧ್ಯೆಗೆ ಒಂದು ಸುಂದರವಾಗಿರತಕ್ಕಂತಹ ಪುಣ್ಯವಾದ ಜಲ ಹರಿಯತಕ್ಕಂಥದ್ದಾಗಬೇಕು, ಅದು ಯಾವುದು ಅಂತಂದಾಗ ಆಗ ಭಗವಂತ ಅಂತಾನೆ, ಯೋಚನೆ ಮಾಡಬೇಡಿ ಅಂತ ಮಧುಸೂದನ ರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ಕಣ್ಣುಗಳಿಂದ ಆನಂದಾಶ್ರವನ್ನು ಸುರಿಸಿದಾಗ ಭಗವಂತನ ಕಣ್ಣಿನಿಂದ ಹರಿದ ಆ ತೀರ್ಥ, ಆ ನದಿ ಏನಿದೆ ಅದೇ ಸರಯೂ ಎಂಬುದಾಗಿ
ಪ್ರಖ್ಯಾತಿಯನ್ನು ಪಡೀತಕ್ಕಂಥದ್ದಾಯಿತು. ಆ ಸರಿಯೂ ನದಿ ಇವತ್ತಿಗೂ ಅಯೋಧ್ಯ ನಗರದಲ್ಲಿ ವಸಿಷ್ಠರ ಒಂದು ಪ್ರಾರ್ಥನೆಯಂತೆ ಹರಿದು ಬರತಕ್ಕಂಥದ್ದಾಯಿತು. ಅದಕ್ಕೆ ರಾಮಗಂಗಾ ಅನ್ನುವ ಇನ್ನೊಂದು ಹೆಸರು ಇದೆ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥವರಾಗುತ್ತಾರೆ. ಇಂತಹ ಸಾಕ್ಷಾತ್ ವೈಕುಂಠ ಲೋಕದ ಒಂದಂಶದಿಂದ, ಅಂದರೆ ಆ ಸನ್ನಿಧಾನದಿಂದ ಕೂಡಿರ್ತಕ್ಕಂಥ ಅಯೋಧ್ಯ ಪಟ್ಟಣ ಮತ್ತು ಸಾಕ್ಷಾತ್ ಆಯ ಭಗವಂತನ ಆನಂದಾಶ್ರವದಿಂದ ಹರಿದು ಬಂದಿರತಕ್ಕಂತಹ ಸುಂದರವಾದ ನದಿ, ಈ ಇಂತಹ ಪುಣ್ಯ ಪರಿಸರದಲ್ಲಿ ರಾಮದೇವರು ಅವತಾರ ಮಾಡತಕ್ಕಂಥವರಾದರೂ ಸ್ವಯಂ ರಾಮನೇ ಅಲ್ಲಿಗೆ ಅವತಾರ ಮಾಡಿದ. ಆ ರಾಮದೇವರು ರಾಮ ಅಂತಂದರೇನೆ ಅದೊಂದು ಆನಂದ. ಅವನು ಆನಂದ ಸ್ವರೂಪ. ರಮುಕ್ರೀಡಾಯಾಮ್, ರಾಮ ಅಂದ್ರೆ ಆನಂದ. ರಾಮ ಅಂತಂದರೆ ನಮ್ಮ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡತಕ್ಕಂತಹ ನಾಮ. ರಾಮ ಅಂತಂದರೆ ವಿಷ್ಣುವಿನ 1,000 ನಾಮಗಳಿಗೆ ಸಮಾನವಾದ ನಾಮ. ಸೋಮಶೇಖರ ತನ್ನ ಸತಿಗೆ ಪೇಳುವ ಮಂತ್ರ ಯಾವುದು? ರಾಮ ಮಂತ್ರವ ಜಪಿಸೋ ಹೇ ಮನುಜ ಅಂತ ಕರೀತಾರೆ. ಆದ್ದರಿಂದಲೇನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಎನ್ನುವ ಮಾತಿನಂತೆ 1,000 ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದೂ ಒಂದೇ, ಶ್ರೀರಾಮ ಅನ್ನುವ ಒಂದು ಮಾತನ್ನು ಹೇಳುವುದೂ ಒಂದೇ ಅನ್ನುವ ಮಾತನ್ನು ನಾವು ಕೇಳುತ್ತೇವೆ. ಆದ್ದರಿಂದ ಅದಕ್ಕೆ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಜನ್ಮ ಜನ್ಮಾಂತರದ ದುಷ್ಕರ್ಮ ಪೋಪಗ ಅಲ್ಲದೆ ಸುಮ್ಮನೆ ದೊರಕುವುದೇ ರಾಮನ ದಿವ್ಯ ನಾಮ. ರಾಮ ಅಂತ ನಮ್ಮ ಬಾಯಲ್ಲಿ ಆ 2 ಅಕ್ಷರಗಳು ಬರಬೇಕು ಅಂತಾದರೂ ಕೂಡ ನಮ್ಮ ಜನ್ಮಾಂತರದ ಪಾಪಗಳು ಹೋಗಿದ್ದರೆ ಮಾತ್ರ ರಾಮ ಎನ್ನುವ ಹೆಸರು ನಮ್ಮ ಬಾಯಿಂದ ಬರುವುದಕ್ಕೆ ಸಾಧ್ಯ ಅಂತ ಪುರಂದರದಾಸರಂತಾರೆ. ಎನ್ನಬೇಕಾದರೆ ರಾಮದೇವರ ಆ ಹೆಸರಿನ ಮಹತ್ವ ಎಂಥದ್ದು ಅನ್ನುವುದನ್ನು ನಾವು ಮನಗಾಣತಕ್ಕಂತಹವರಾಗಬೇಕು. ಅಂತಹ ರಾಮದೇವರು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಕೊಂಡಾಡಿರತಕ್ಕಂತಹ ನಮ್ಮ ರಾಮದೇವರು ಓಡಾಡಿದ ಜಾಗ, ರಾಮದೇವರು ಹುಟ್ಟಿದ ಸ್ಥಳ ಅದು ಅಯೋಧ್ಯ. ಎಷ್ಟು ನಮಗೆ ಆ ಅಯೋಧ್ಯಾಂತಾಕ್ಷಣ, ರಾಮಾಂದಾಕ್ಷಣ ನಮ್ಮ ಮೈಯಲ್ಲಿ ವಿಶೇಷವಾಗಿರತಕ್ಕಂತಹ ರೋಮಾಂಚನವಾಗುತ್ತದೆ. ರಾಮದೇವರು ಜಾಗೃತರಾಗ್ತಕ್ಕಂತಹವರಾಗ್ತಾರೆ. ಆ ಸಂಸ್ಕೃತಿ, ಆ ಧರ್ಮ, ಹಿಂದೂ ಧರ್ಮ ಅದು ನಮ್ಮಲ್ಲಿ ಇರುವುದಕ್ಕೆ ಕಾರಣೀಭೂತವಾದದ್ದು ರಾಮನ ದಿವ್ಯನಾಮ. ಅಂತಹ ರಾಮದೇವರು ತಾವೆಲ್ಲ ರಾಮರಾಜ್ಯ ಅಂತಂದ್ರೆ ಕೇಳಬೇಕೆ, ಬಹಳ ಸಕಲ ಸಂಪತ್ತಿನಿಂದ ಕೂಡಿರತಕ್ಕಂಥದ್ದು. ಅಂತಹ ರಾಮದೇವರು ತಾವು ಕೈಕೇಯಿ ಪ್ರೀತಿ ಹೇತೋ ಎನ್ನುವ ಮಾತಿನಂತೆ ದಶರಥ ರಾಜನ ಒಂದು ಆಜ್ಞೆಯಂತೆ ಅಯೋಧ್ಯ ನಗರವನ್ನು ಬಿಟ್ಟು ವನವಾಸಕ್ಕೆ ಹೋಗುವ ಪ್ರಸಂಗ ಬಂದಾಗ ರಾಮದೇವರ ಪಾದುಕೆಗಳನ್ನೇನೆ ಭರತ ಚಕ್ರವರ್ತಿ ತೆಗೆದುಕೊಂಡು ಬಂದು ಪಟ್ಟಾಭಿಷೇಕವನ್ನು ಮಾಡ್ತಾನೆ ಹೊರತು ಭರತ ತಾನು ಆಳುವುದಿಲ್ಲ. ಈ ಪ್ರಸಂಗವನ್ನು ಇಟ್ಟುಕೊಂಡು ವಾದಿರಾಜ ಗುರು ಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಅಯೋಧ್ಯ ನಗರದ ಒಂದು ವರ್ಣನೆಯನ್ನು ಮಾಡುತ್ತಾರೆ. ಅಯೋಧ್ಯ ನಾಮ ನಗರಿ ಭಾತಿ ಸಾಧ್ವೀ ವಧೂರಿವ ವನಂ ಗತಸ್ಯಾಪಿ ತಸ್ಯ ಪಾದುಕೆ ಯಾ ಅಕರೋತ್ಪತಿಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಅಯೋಧ್ಯ ಎನ್ನುವ ನಗರ ನನಗೆ ಒಬ್ಬ ಸಾಧ್ವಿಯಂತೆ, ಒಬ್ಬ ಪತಿವ್ರತೆಯಂತೆ ಕಾಣಿಸ್ತಾ ಇದ್ದಾಳೆ. ಕಾರಣ ಏನು ಅಂತಂದರೆ, ಅಲ್ಲರಿ ಇವತ್ತು ತಾನು ರಾಮದೇವರು ಇಲ್ಲದೇ ಇದ್ದರೂ ಆ ನಗರ ರಾಮದೇವರ ಪಾದುಕೆಗಳನ್ನೇ ತನ್ನ ಗಂಡನನ್ನಾಗಿ ಮಾಡಿಕೊಂಡಳಲ್ಲ. ಅಯೋಧ್ಯ ನಾಮನಗರಿ ಭಾತಿ ಸಾಧ್ವೀ ವಧೂರಿವ ವನಂ ಗತಸ್ಯಾಪಿ ತಸ್ಯ ಪಾದುಕೆಯ ಅಕರೋತ್ಪತಿಂ, ಆ ಪಾದುಕೆಗಳನ್ನೇ ತನ್ನ ಗಂಡನನ್ನಾಗಿ ಮಾಡಿಕೊಂಡಳಲ್ಲ. ಎಷ್ಟು ಪಾತಿವ್ರತ್ಯ ಆಕೆಗೆ! ಅಂದರೆ ಗಂಡ ಮನೆಯಲ್ಲಿಲ್ಲ ಅಂತಂದಾಗ ತನ್ನ ಪತಿವ್ರತೆಯಾಗಿರ್ತಕ್ಕಂತಹ ಸ್ತ್ರೀ ಗಂಡನ ಒಂದು ಬರುವಿಕೆಯನ್ನು, ಗಂಡನ ವಸ್ತ್ರಾದ್ಯ ಆಭರಣಗಳನ್ನು ನೋಡಿಕೊಂಡು ಸಂತೋಷ ಪಡುವಂತೆ ಸಾಕ್ಷಾತ್ ಪತಿವ್ರತೆಯಂತೆ ಕಾಣಿಸ್ತಾ ಇದ್ದಾಳೆ ಅಂತನ್ನುವ ಮಾತು ಇವತ್ತಿಗೂ ಅಕ್ಷರಶಃ ಸತ್ಯವಾಗಿದೆ. ರಾಮದೇವರೇ ಆ ಊರಿನ ಅಯೋಧ್ಯ ನಗರದ ಒಡೆಯರು ಅನ್ನುವುದು ಇವತ್ತಿಗೂ ಅದು ಸತ್ಯವಾಗಿದೆ. ವಾದಿರಾಜರ ಮಾತು ಅನ್ನಬೇಕಾದರೆ ನಮಗೆ ವಿಶೇಷವಾಗಿರತಕ್ಕಂತಹ ವಾದಿರಾಜರ ಸಾರ್ವಜ್ಞತೆ ಕಾಣಿಸ್ತಕ್ಕಂಥದ್ದಾಗುತ್ತದೆ. ಇಂತಹ ಆ ರಾಮದೇವರು ಮತ್ತೆ ವನವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ, ಪಟ್ಟಾಭಿಷೇಕವನ್ನು ಮಾಡಿಕೊಂಡ ಮೇಲೆ ಅನೇಕ ವರ್ಷಗಳ ಕಾಲ ತಾವು ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮುಗಿಸಿ ಮತ್ತೆ ಪರಂಧಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಕಥಾನಕ ಜರುಗುತ್ತದೆ. ಅದೇನು ಅಂತಂದರೆ, ರಾಮದೇವರು ಸರಯೂ ನದಿಗೆ ಮತ್ತು ಅಯೋಧ್ಯ ಪಟ್ಟಣಕ್ಕೆ ಒಂದು ಮಾತು ಹೇಳಿ ಹೋಗಬೇಕು, ಪರಂಧಾಮಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಬೇಕು ಅಂತ ಸರಯೂ ನದಿಗೆ ಆ ಮಾತನ್ನು ಹೇಳ್ತಾನೆ. ಅದು ಅಯೋಧ್ಯ ಪಟ್ಟಣಕ್ಕೂ ಹೇಳ್ತಾನೆ. ಆ ಮಾತು ಹೀಗಿದೆ ನೋಡಿ: ಯಾಸ್ಯೇ ತ್ವಯಾ ಸಮರ್ಥಾನ್ ಅಸೋಢುಂ ತ್ವದ್ವಿರಹಂ ತ್ವಹಂ
ತತ್ತಸ್ಯಾವಚನಂ ಶ್ರುತ್ವಾ ಪೂರೀಂ ಆಹ ರಘುತ್ತಮಃ ಯಾವತ್ ಕಥಾ ಮಮ ಶುಭ ಸ್ಥಾಸ್ಯತಿ ಅತ್ರ ಅಘನಾಶಿನಿ. ಆಯಿತಾ? ತಾವತ್ ತ್ವಂ ಅಂಶರೂಪೇಣ ವಸಾತ್ರ ಮೃನ್ಮಯೀ ಚಿರಂ ಎಂಬುದಾಗಿ ರಾಮದೇವರು ಹೇಳುವ ಮಾತು. ಅಯೋಧ್ಯ ಹೇಳುತ್ತಾಳಂತ, ಅಯೋಧ್ಯ ಪಟ್ಟಣಕ್ಕೆ ಅಭಿಮಾನಿಯಾದ ದೇವತೆ ಹೇಳ್ತಾಳಂತ, ರಾಮದೇವರೇ, ನೀವು ಪರಂಧಾಮಕ್ಕೆ ಹೋಗಿಬಿಟ್ರೆ ನಾನು ಹೇಗೆ ಇರೋದು? ನೀವಿದ್ರಿ ಅಂತ ನಾನಿದ್ದೆ, ನಾನು ನಿಮ್ಮೊಟ್ಟಿಗೆ ಬಂದುಬಿಡ್ತೇನೆ ಅಂತಂತಾಳಂತ. ಆಗ ರಾಮದೇವರಂತಲ್ಲ, ಹಾಗೆ ಮಾಡಬೇಡ. ಎಲ್ಲಿಯವರೆಗೂ ನನ್ನ ಕಥಾಶ್ರವಣ ಈ ಭೂಲೋಕದಲ್ಲಿ ರಾಮ 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 ಅಂತ ರಾಮನ ಚರಿತ್ರೆಯ ರಾಮಾಯಣ ಎಲ್ಲಿಯವರೆಗೂ ಈ ಭಾರತ ಭೂಮಿಯಲ್ಲಿ ಪಸರಿಸ್ತಿರ್ತಕ್ಕಂಥ ಆಗಿರ್ತದೋ, ಎಲ್ಲಿಯವರೆಗೂ ರಾಮಾಯಣದ ಕಥೆಯನ್ನು ಜನ ಕೇಳತಕ್ಕಂಥವರಾಗಿರ್ತಾರೋ, ಅಲ್ಲಿಯವರೆಗೂ ಕೂಡ ಈ ಮಣ್ಣಿನಲ್ಲಿ ಒಂದಂಶದಿಂದ ನೀನು ಇರ್ತಕ್ಕಂಥವಳಾಗೋ ಅಂತ ರಾಮದೇವರು ಅಯೋಧ್ಯೆಗೆ ವರದಾನವನ್ನು ಕೊಡ್ತಾರೆ. ಅಂದರೆ ಇವತ್ತಿಗೂ ನಾವು ರಾಮಕಥೆಯನ್ನು ಶ್ರವಣ ಮಾಡ್ತಾ ಇದ್ದೇವೆ ಅಂತಂದರೆ ಅಯೋಧ್ಯ ನಗರದಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಆ ದೇವತಾ ರೂಪ ಸನ್ನಿಹಿತವಾಗಿದೆ. ಯಾವ ದೇವತಾ ರೂಪ? ವೈಕುಂಠ ಲೋಕದಲ್ಲಿರತಕ್ಕಂತಹ ಆ ಅಯೋಧ್ಯ ಪಟ್ಟಣದ ಒಂದಂಶದ ರೂಪ ಇವತ್ತಿಗೂ ಅಯೋಧ್ಯ ಪಟ್ಟಣದಲ್ಲಿ, ಇವತ್ತು ನಾವು ನೋಡತಕ್ಕಂಥ ಅಯೋಧ್ಯ ಪಟ್ಟಣದಲ್ಲಿ ಒಂದಂಶದಿಂದ ಸನ್ನಿಹಿತವಾಗಿದೆ ಅಂತಂದರೆ ಅದಕ್ಕೆ ನಾವೆಲ್ಲರೂ ಕೂಡ ರಾಮದೇವರ ಚರಿತ್ರೆಯನ್ನು ಇವತ್ತಿಗೂ ಕೂಡ ಮನೆಗಳಲ್ಲಿ ಪಾರಾಯಣ ಮಾಡುವುದಾಗಲಿ, ಜಪ ಮಾಡುವುದಾಗಲಿ, ಅದನ್ನು ಪಸರಿಸ್ತಕ್ಕಂಥದ್ದಾಗಲಿ ಅದಕ್ಕೆ ಕಾರಣ ಅಂತ ನಾವು ತಿಳಿತಕ್ಕಂಥವರಾಗಬೇಕು. ಅಷ್ಟೇ ಅಲ್ಲದೇನೆ ಸರಿಯೂ ಕೂಡ ಕೇಳ್ತಾಳೆ, ಸ್ವಾಮಿ ನೀವು ಹೋದರೆ ನಾನು ನಿಮ್ಮೊಟ್ಟಿಗೆ ಬಂದು ಬಿಡುತ್ತೇನೆ ಅಂತ ಸರಿಯೂ ಕೂಡ ಹೇಳಿದಾಗ, ಸರಿಯೂ ಕೂಡ ಇದೇ ಮಾತನ್ನೇ ಹೇಳ್ತಾನೆ ರಾಮಚಂದ್ರ, ಯಾವ ಕಾರಣಕ್ಕೂ ಹಾಗೆ ಮಾಡಬೇಡ. ನನ್ನ ಕಥೆ ಎಲ್ಲಿಯವರೆಗೂ ಈ ಭೂಲೋಕದಲ್ಲಿರ್ತದೋ ಅಲ್ಲಿಯವರೆಗೂ ನೀನು ಒಂದು ಸನ್ನಿಧಾನದಿಂದ ಇಲ್ಲಿರ್ತಕ್ಕಂಥವನಾಗಂದ್ರೆ ನನ್ನ ಕಥೆ ಇದೆ ಅಂತಂದರೆ ನನ್ನ ಅಸ್ತಿತ್ವ ಇದೆ ಅಂತಲೇ ಅರ್ಥ ಎಂಬುದಾಗಿ ಭಗವಂತ ಹೇಳತಕ್ಕಂಥವನಾಗತಾನೆ. ಅಯೋಧ್ಯಾಯ ಆಯಿತಾ ಸರ್ವವ್ಯಾಪಿ ರಾಮ ಸೇನಾಥ ಸ್ಥಳಂ ಯಯೌ ಅಯೋಧ್ಯಾಯ ಸರ್ವ್ಯಾಶ್ಚ ಪ್ರಭಾವೋ ನಗತೌ ತ್ವಿತಃ. ಅದರ ಪ್ರಭಾವ, ಅದರ ಸನ್ನಿಧಾನ ಎಂದಿಗೂ ಹೋಗಿಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದಾಗ್ತದೆ ನಮಗೆ ರಾಮಾಯಣ ಅನ್ನಬೇಕಾದರೆ. ಇಂತಹ ಅಯೋಧ್ಯ ಪಟ್ಟಣ ಮತ್ತು ರಾಮದೇವರ ಸನ್ನಿಧಾನ ಇದು ಜಾಗೃತವಾಗಿ ಅಲ್ಲಿದೆ. ಇಂತಹ ಈ ರಾಮದೇವರ ಒಂದು ವೈಶಿಷ್ಟ್ಯತೆಯನ್ನು, ಅಯೋಧ್ಯ ನಗರದ ಯಾತ್ರೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು. ರಾಮ ಅಂತ ಎಲ್ಲಿ ನಾವು ಸ್ಮರಣೆಯನ್ನು ಮಾಡ್ತೇವೋ ಅಲ್ಲಿ ಹನುಮಂತ ದೇವರು ಸಂಪೂರ್ಣ ಸನ್ನಿಧಾನದಿಂದ ಒಂದು ರೂಪದಿಂದ ಬಂದು ಕುಳಿತುಕೊಂಡು ಬಿಡ್ತಾರಂತ. ಅದು ಯಾರಾದರೂ ಆಗಿರಲಿ, ರಾಮನಾಮ ಧ್ವನಿಗೆ ಹನುಮ ಬರುವ ಮನೆಗೆ ಅಂತ. ರಾಮನಾಮ ಧ್ವನಿ ಅಂತ ಎಲ್ಲಿದೆಯೋ ಅಲ್ಲಿ ಹನುಮಂತ ದೇವರ ಸನ್ನಿಧಾನ ಇರ್ತದೆ ಅಂತ ಅರ್ಥ. ಹನುಮ ಎಲ್ಲಿ, ರಾಮ ಅಲ್ಲಿ, ರಾಮ ಎಲ್ಲಿಯೋ ಹನುಮ ಅಲ್ಲಿ ಎಂಬುದಾಗಿ ವ್ಯಾಪ್ತಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಹನುಮಂತ ದೇವರಿಂದ ಆರಾಧಿತನಾಗಿರತಕ್ಕಂತಹ ರಾಮಚಂದ್ರ ದೇವರ ದಿವ್ಯ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಕ್ಷೇತ್ರ ಅದು ಅಯೋಧ್ಯ ನಗರ. ಆದ್ದರಿಂದಲೇ ಕಪಿಕಟಕ ಧುರೀಣ ಕಾರ್ಮುಕನ್ಯಸ್ತ ಬಾಣ ಕ್ಷಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯ ಜಲಧಿರಚಿತ ಸೇತು ಜಾನಕಿ ತೋಷಹೇತು ಪಥಿ ಪಥಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ರಾಮಚಂದ್ರ ರಕ್ಷಣೆ ಮಾಡಲಿ. ಎಂಥವ ರಾಮಚಂದ್ರ? ಕಪಿಕಟಕ ಧುರೀಣ, ಕಪಿಗಳ ಗುಂಪಿಗೆ ಧುರೀಣ ನಾಯಕನಾಗಿರತಕ್ಕಂತಹವನು. ಕ್ಷತ್ರಿಯೇಷ್ವಗ್ರಗಣ್ಯ, ಸಕಲ ಕ್ಷತ್ರಿಯರಲ್ಲಿಯೂ ಕೂಡ ಅಗ್ರಗಣ್ಯನಾಗಿರತಕ್ಕಂತಹವನು. ಜಲಧಿ ರಚತ ಸೇತು ಜಾನಕಿ ತೋಷಹೇತು, ತಾನು ಸೇತುವೆಯನ್ನು ಸಮುದ್ರದಲ್ಲಿ ನಿರ್ಮಾಣ ಮಾಡಿರತಕ್ಕಂತಹ ರೂಪ ರಾಮದೇವರ ರೂಪ. ಅಂತಹ ಜಾನಕಿ ತೋಷಹೇತು, ಸೀತಾದೇವಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ರಾಮಚಂದ್ರ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾರೆ. ಅಲ್ಲರಿ ರಾಮಚಂದ್ರ ದೇವರು ಕೇವಲ ದರ್ಶನ ಮಾತ್ರದಿಂದ, ಪಾದಸ್ಪರ್ಶವನ್ನು ಮಾಡದ ಮಾತ್ರದಿಂದಲೇನೆ ಶಿಲೆಯಾಗಿರ್ತಕ್ಕಂತಹ ಅಹಲ್ಯೆ ಹೆಣ್ಣಾಗಿರಬೇಕಾದರೆ ರಾಮದೇವರ ಸ್ಪರ್ಶಕ್ಕೆ, ರಾಮದೇವರ ದರ್ಶನಕ್ಕೆ ಒಂದು ಜಡವಾಗಿರತಕ್ಕಂತಹ ಶಿಲೆಯೂ ಹೆಣ್ಣಾಗಿ ಪರಿವರ್ತಿತವಾಗಬೇಕು ಅಂತ ಅನ್ನಬೇಕಾದರೆ ರಾಮದೇವರು ಓಡಾಡಿದ ಅಯೋಧ್ಯ ಪಟ್ಟಣದ ಒಂದೊಂದು ಕಣವೂ ಪವಿತ್ರ ಅಂತಕ್ಕಂಥದ್ರಲ್ಲಿ ಏನಾಶ್ಚರ್ಯ ಇದೆ. ಆದ್ದರಿಂದ ರಾಮದೇವರು ಓಡಾಡಿದ ಜಾಗ, ಆ ಸ್ಥಳ ಅತ್ಯಂತ ಪವಿತ್ರತಮವಾದದ್ದು ಅಂತ ಅನ್ನೋದನ್ನು ನಾವು ಮನಗಾಣತಕ್ಕಂಥವರಾಗಬೇಕು. ರಾಮದೇವರಿಗೂ ನಮ್ಮ ಉಡುಪಿಯ ಕೃಷ್ಣನಿಗೂ ಒಂದು ವಿಶೇಷ ಸಂಬಂಧ ಇದೆ. ಏನು ಗೊತ್ತೇನು? ರಾಮದೇವರು ಅಯೋಧ್ಯೆಯಲ್ಲಿ ಏನು ಸನ್ನಿಹಿತರಾಗಿರ್ತಕ್ಕಂತಹವರಾಗಿದ್ದಾರೆ, ಅಂತಹ ರಾಮದೇವರ ಇನ್ನೊಂದು ರೂಪವೇ ಉಡುಪಿಯ ಕೃಷ್ಣ. ಅದು ಸರಿ, ಸಂಬಂಧ ಏನು ಅಂತಂದರೆ ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿರತಕ್ಕಂತಹ ಮುಖ್ಯ ಪ್ರಾಣದೇವರು ಮತ್ತು ಗರುಡ ದೇವರು ಯಾವ ಎರಡು ಪ್ರತೀಕಗಳಿದೆ, ಆ ಎರಡು ಪ್ರತೀಕಗಳನ್ನು ವಾದಿರಾಜರು ಅಯೋಧ್ಯ ಪಟ್ಟಣದಿಂದಲೇ ತಂದು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಇತಿಹಾಸ ನಮಗೆ ಹೇಳ್ತಾ ಇದೆ ಅಂತ ಅನ್ನಬೇಕಾದರೆ ಉಡುಪಿಗೂ ಆ ಅಯೋಧ್ಯೆಗೂ ಇರತಕ್ಕಂತಹ
ವಿಶೇಷವಾಗಿರತಕ್ಕಂತಹ ನಂಟು, ಅಂದರೆ ನಮ್ಮ ಕರ್ನಾಟಕಕ್ಕೂ ಅಯೋಧ್ಯೆಗೂ ವಿಶಿಷ್ಟವಾದ ನಂಟಿದೆ ಅಂತನ್ನುವುದನ್ನು ಕೂಡ ನಾವು ಚಿಂತನೆ ನಡೆಸ್ತಕ್ಕಂಥವರಾಗಬೇಕು. ಅಷ್ಟೇ ಅಲ್ಲದೇನೆ ಸಾಕ್ಷಾತ್ ಹನುಮಂತನೂ ಕೂಡ ನಮ್ಮ ಕರ್ನಾಟಕದವನು ಎನ್ನುವುದನ್ನು ನಾವು ಹೆಮ್ಮೆಯಿಂದ ಹೇಳತಕ್ಕಂಥವರಾಗಬೇಕು. ಸಾಕ್ಷಾತ್ ಹನುಮಂತ ದೇವರು ಓಡಾಡಿದ ಜಾಗ ನಮ್ಮ ಕರ್ನಾಟಕದ ನಾಡು ಹಂಪಿ ಅಂತ ಕರೆಸ್ಕೊಳ್ತಕ್ಕಂಥದ್ದು ಪಂಪಾಕ್ಷೇತ್ರ. ಅಂತಹ ಪಂಪಾಕ್ಷೇತ್ರದಲ್ಲಿ ರಾಮದೇವರು ಚಾತುರ್ಮಾಸಕ್ಕೆ ಕೂತಿದ್ರು ಅಂತ ನಾವು ರಾಮಾಯಣದಲ್ಲಿ ನೋಡ್ತಕ್ಕಂತಹವರಾಗುತ್ತೇವೆ. ಹೀಗಿರಬೇಕಾದರೆ ರಾಮದೇವರಿಗೂ ಕರ್ನಾಟಕಕ್ಕೂ, ರಾಮದೇವರಿಗೂ ಉಡುಪಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಎನ್ನುವುದನ್ನು ಕೂಡ ಮನಗಾಣುತ್ತಾ, ನಾವು ಇದ್ದಲ್ಲಿಗೇನೆ ಆ ರಾಮದೇವರ ಸ್ಮರಣೆಯನ್ನು ಮಾಡುತ್ತಾ, ಅಯೋಧ್ಯ ಪಟ್ಟಣ ಸರಯೂ ನದಿಗಳ ಸ್ಮರಣೆಯನ್ನು ಮಾಡುತ್ತಾ ಆ ರಾಮದೇವರ ವಿಶೇಷವಾಗಿರತಕ್ಕಂಥ ಕಾರುಣ್ಯಕ್ಕೆ ಪಾತ್ರರಾಗ್ತಕ್ಕಂಥವರಾಗೋಣ ಅಂತ ಹೇಳ್ತಾ, ಈ ಅಯೋಧ್ಯ ಪಟ್ಟಣದ ರಾಮದೇವರ ಒಂದು ಚಿಂತನೆಯ ಒಂದು ಕಥಾನಕ ಇದೆ, ಇದನ್ನು ನಾವು ಪರಿಸಮಾಪ್ತಿಗೊಳಿಸ್ತಕ್ಕಂಥವನಾಗುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.